ಆತ್ಮೀಯ ವಿದ್ಯಾರ್ಥಿಗಳೇ, ಈಗಾಗಲೇ ನಾವು ತಿಂದಂಥ ಆಹಾರ ನಮ್ಮ ದೇಹದಲ್ಲಿ ಯಾವ ರೀತಿ ಜೀರ್ಣ ಆಗ್ತೈತಿ ಅಂತ ತಿಳ್ಕೊಂಡೆವು. ಅದೇ ರೀತಿ ನಮ್ಮ ದೇಹದಲ್ಲಿ ಶ್ವಾಸಕ್ರಿಯೆ ಯಾವ ರೀತಿ ನಡೀತೈತಿ ಅಂತ ಹೇಳಿ ತಿಳ್ಕೊಂಡೆವು. ಹಾಗಾದ್ರೆ ಇವತ್ತಿನ ಅವಧಿಯಲ್ಲಿ ನಾವು ಮಾನವನ ರಕ್ತ ಪರಿಚಲನ ವ್ಯೂಹದ ಬಗ್ಗೆ ತಿಳ್ಕೊಳ್ಳೋಣ. ಮಾನವನ ದೇಹದಲ್ಲಿ ಯಾವ ರೀತಿ ರಕ್ತ ಪರಿಚಲನೆ ಆಗ್ತೈತಿ ಅಂತೇಳಿ ತಿಳ್ಕೊಳ್ಳೋಣ. ಈ ರಕ್ತ ಪರಿಚಲನೆಯನ್ನು ಕಂಡುಹಿಡಿದಂತಹ ವಿಜ್ಞಾನಿಯರ ವಿಲಿಯಂ ಹಾರ್ವೆ. ರಕ್ತ ಪರಿಚಲನೆಯನ್ನು ಕಂಡುಹಿಡಿದಂತಹ ವಿಜ್ಞಾನಿ ವಿಲಿಯಂ ಹಾರ್ವೆ. ಹಾಗಾದ್ರೆ ರಕ್ತ ಪರಿಚಲನೆ ಅಂತಂದ್ರೆ ಹೃದಯದ ಸಹಾಯದಿಂದ ರಕ್ತ ನಾಳಗಳ ಮೂಲಕ ರಕ್ತ ದೇಹದ ವಿವಿಧ ಭಾಗಗಳಿಗೆ ಸಾಗಾಣಿಕೆ ಆಗುವುದನ್ನು ನಾವೇನಂತ ಕರಿತೇವ? ರಕ್ತ ಪರಿಚಲನೆ. ಯಾವುದ್ರ ಸಹಾಯದಿಂದ? ಹೃದಯದ ಸಹಾಯದಿಂದ ರಕ್ತನಾಳಗಳ ಮೂಲಕ ದೇಹದ ಎಲ್ಲ ಭಾಗಗಳಿಗೆ ರಕ್ತ ಸಾಗಾಣಿಕೆ ಆಗುವುದನ್ನು ನಾವು ರಕ್ತ ಪರಿಚಲನೆ ಅಂತೇಳಿ ಕರಿತೇವೆ. ಹಾಗಾದ್ರೆ ಮಾನವನ ರಕ್ತ ಪರಿಚಲನಾ ವ್ಯೂಹದಲ್ಲಿ ಭಾಗಗಳು ಒಳಗೊಂಡವು. 3 ಭಾಗಗಳದಾವ: ರಕ್ತ, ರಕ್ತನಾಳ ಮತ್ತು ಹೃದಯ. ಎಷ್ಟು ಭಾಗಗಳು? 3. ರಕ್ತ ಪರಿಚಲನಾ ವ್ಯೂಹದಲ್ಲಿ 3 ಭಾಗಗಳು ಒಳಗೊಂಡವ: ರಕ್ತ, ರಕ್ತನಾಳ ಮತ್ತು ಹೃದಯ. ಹಾಗಾದ್ರೆ ಒಂದನೇದು ಯಾವುದು? ರಕ್ತ. ಈ ರಕ್ತ ಯಾವ ರೀತಿ ಮಾನವನ ದೇಹದಲ್ಲಿ ಕಾರ್ಯವನ್ನ ನಿರ್ವಹಣೆ ಮಾಡ್ತೈತಿ ಅಂತೇಳಿ ತಿಳ್ಕೋಬೇಕು. ರಕ್ತ ಅನ್ನೋದೇನ? ರಕ್ತ ನಾಳಗಳಲ್ಲಿ ಹರಿಯುವಂತಹ ಒಂದು ದ್ರವ. ರಕ್ತ ಅಂತಂದ್ರೆ ಏನ? ರಕ್ತ ನಾಳಗಳಲ್ಲಿ ಹರಿಯುವಂತಹ ಒಂದು ದ್ರವ. ಈ ರಕ್ತದಲ್ಲಿ ಪ್ಲಾಸ್ಮಾ ಅಂತಕ್ಕಂತಹ ದ್ರವ ಇರ್ತೈತಿ. ರಕ್ತದಲ್ಲಿ ಯಾವ ದ್ರವ ಇರ್ತೈತಿ? ಪ್ಲಾಸ್ಮಾ ಅಂತಕ್ಕಂತಹ ದ್ರವ ಇರ್ತೈತಿ. ಹಾಗಾದ್ರೆ ಮಾನವನ ದೇಹದಲ್ಲಿ ರಕ್ತ ಎಲ್ಲಿ ಉತ್ಪತ್ತಿ ಆಗ್ತೈತಿ ಅಂತಂದ್ರ ಮೂಳೆಗಳ ಆಂತರಿಕ ಅಂಗಾಂಶವಾದ ಅಸ್ಥಿ ಮಜ್ಜೆಯಲ್ಲಿ ಈ ರಕ್ತ ಉತ್ಪತ್ತಿ ಆಗ್ತೈತಿ. ಎಲ್ಲಿ? ಮಾನವನ ದೇಹದಲ್ಲಿ ಮೂಳೆಗಳಿರ್ತಾವ. ಆ ಮೂಳೆಗಳ ಆಂತರಿಕ ಅಂಗಾಂಶವಾದಂತಹ ಅಸ್ಥಿ ಮಜ್ಜೆಯಲ್ಲಿ ರಕ್ತ ಉತ್ಪತ್ತಿ ಆಗ್ತೈತಿ. ಹಾಗಾದ್ರೆ ಈ ರಕ್ತ ಮಾನವನ ದೇಹದಲ್ಲಿ ಯಾವ ರೀತಿ ಕಾರ್ಯವನ್ನ ನಿರ್ವಹಿಸ್ತೈತಿ ಅಂತ ಹೇಳ್ತೇನೆ ಈಗ. ರಕ್ತ 3 ರೀತಿಯ ಕಾರ್ಯಗಳನ್ನ ನಿರ್ವಹಣೆ ಮಾಡ್ತೈತಿ. ನಾವು ತಿನ್ನಂತ ಆಹಾರ ಇರ್ತೈತಿಲ್ಲ, ಆ ಆಹಾರದಂತಹ ಪದಾರ್ಥಗಳನ್ನ ದೇಹದ ಎಲ್ಲಾ ಭಾಗಗಳಿಗೆ ಸಾಗಿಸುವಂತಹ ಕೆಲಸ ಯಾವ್ದು ಮಾಡ್ತೈತಿ? ರಕ್ತ. ಜೀರ್ಣವಾದಂತಹ ಆಹಾರದಂತಹ ಪದಾರ್ಥಗಳನ್ನ ಸಣ್ಣ ಕರುಳಿನಿಂದ ದೇಹದ ಇತರ ಭಾಗಗಳಿಗೆ ಆ ಆಹಾರವನ್ನ ಏನ್ ಮಾಡ್ತೈತಿ? ಕೊಂಡೊಯ್ಯುವಂತಹ ಕೆಲಸ ಈ ರಕ್ತ ಮಾಡ್ತೈತಿ. ಅದೇ ರೀತಿಯಾಗಿ ಶ್ವಾಸಕೋಶಗಳಿಂದ ಆಕ್ಸಿಜನ್ ಅನ್ನ ಪ್ರತಿಯೊಂದು ಜೀವಕೋಶಗಳಿಗೆ ರಕ್ತ ಕೊಂಡೊಯ್ತೈತಿ. ಜೀರ್ಣವಾದಂತ ಆಹಾರವನ್ನ ಸಣ್ಣ ಕರುಳಿನಿಂದ ದೇಹದ ಪ್ರತಿಯೊಂದು ಭಾಗಕ್ಕೂ ಸಾಗಾಣಿಕೆ ಮಾಡೋದು ಕೆಲಸ ಯಾವುದು? ರಕ್ತದನ ಆಗಿರ್ತೈತಿ. ಅದೇ ರೀತಿ ಶ್ವಾಸಕೋಶಗಳಲ್ಲಿ ಆಕ್ಸಿಜನ್ ಇರ್ತೈತಿ. ಆ ಆಕ್ಸಿಜನ್ ಅನ್ನ ಪ್ರತಿಯೊಂದು ಜೀವಕೋಶಕ್ಕೂ ಸಾಗಾಣಿಕೆಯನ್ನ ಯಾವ್ದು ಮಾಡ್ತೈತಿ? ರಕ್ತ. ಇನ್ನ ನಿರ್ಮೂಲನೆ ಮಾಡಬೇಕಾದಂತಹ ತ್ಯಾಜ್ಯಗಳನ್ನು ಕೂಡ ಈ ರಕ್ತ ಏನ್ ಮಾಡ್ತೈತಿ? ಸಾಗಾಣಿಕೆಯನ್ನ ಮಾಡ್ತೈತಿ. ನಮ್ಮ ದೇಹದಲ್ಲಿ ನಿರ್ಮೂಲನೆ ಮಾಡಬೇಕಾದಂತಹ ತ್ಯಾಜ್ಯ ವಸ್ತುಗಳು ಇರ್ತಾವ. ಆ ತ್ಯಾಜ್ಯಗಳನ್ನ ಈ ರಕ್ತನ ಏನ್ ಮಾಡ್ತೈತಿ? ಸಾಗಾಣಿಕೆಯನ್ನ ಮಾಡ್ತೈತಿ. ಇನ್ನ ರಕ್ತದಲ್ಲಿ 3 ಘಟಕಗಳು ಬರ್ತಾವ: ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ಕಿರುತಟ್ಟೆಗಳು. ಹಾಗಾದ್ರೆ ಮೊದ್ಲಿಗೆ ನಾವು ಯಾವ್ದು ನೋಡೋಣ? ಕೆಂಪು ರಕ್ತ ಕಣಗಳು. ಈ ಕೆಂಪು ರಕ್ತ ಕಣಗಳು, ರಕ್ತ ಕೆಂಪಾಗಿರಲು ಕಾರಣ ಯಾವುದು ಅಂತಂದ್ರೆ ಹಿಮೋಗ್ಲೋಬಿನ್ ಅಂತಕ್ಕಂತಹ ಪ್ರೋಟೀನ್. ಮಾನವನ ದೇಹದಲ್ಲಿರ್ತಕ್ಕಂತಹ ರಕ್ತ ಕೆಂಪಾಗಿರಲು ಕಾರಣ ಹಿಮೋಗ್ಲೋಬಿನ್. ಈ ಹಿಮೋಗ್ಲೋಬಿನ್ ಏನ್ ಮಾಡ್ತೈತಿ ಅಂತಂದ್ರ ರಕ್ತದಲ್ಲಿ ಇರ್ತೈತೆ. ಈ ಹಿಮೋಗ್ಲೋಬಿನ್ ಆಕ್ಸಿಜನ್ ಜೊತೆಗೆ ಬಂಧಿಸಲ್ಪಟ್ಟಿರುತ್ತದೆ. ಯಾವುದ್ರ ಜೊತೆಗೆ? ಆಕ್ಸಿಜನ್ ಜೊತೆಗೆ. ಆ ಆಕ್ಸಿಜನ್ ಅನ್ನ ಈ ಹಿಮೋಗ್ಲೋಬಿನ್ ಏನ್ ಮಾಡ್ತೈತಿ? ಪ್ರತಿಯೊಂದು ಜೀವಕೋಶಕ್ಕೆ ಕೊಂಡೊಯ್ಯುತ್ತದೆ. ಯಾವುದನ್ನ? ಆಕ್ಸಿಜನ್ ಅನ್ನ ರಕ್ತದ ಮೂಲಕ ಪ್ರತಿಯೊಂದು ಜೀವಕೋಶಕ್ಕೆ ಕೊಂಡೊಯ್ಯುವ ಕೆಲಸ ಕೆಂಪು ರಕ್ತ ಕಣದಲ್ಲಿರ್ತಕ್ಕಂತಹ ಹಿಮೋಗ್ಲೋಬಿನ್. ಹೌದಾ? ಹಾಗಾದ್ರ ಈ ಹಿಮೋಗ್ಲೋಬಿನ್ ಏನಾದ್ರೂ ರಕ್ತದಲ್ಲಿ ಇರ್ಲಿಲ್ಲ ಅಂತಂದ್ರ ಪ್ರತಿಯೊಂದು ಜೀವಕೋಶಕ್ಕೆ ಆಕ್ಸಿಜನ್ ಅನ್ನ ತಲುಪಿಸಲು ಅಸಾಧ್ಯ ಆಗ್ತಿತ್ತು, ಕಷ್ಟ ಆಗ್ತಿತ್ತು. ಇನ್ನ ಎರಡನೇದಾಗಿ ಯಾವುದು ಅಂತಂದ್ರೆ ಬಿಳಿ ರಕ್ತ ಕಣಗಳು. ಈ ಬಿಳಿ ರಕ್ತ ಕಣಗಳು ಏನ್ ಮಾಡ್ತಾವ? ನಮ್ಮ ದೇಹವನ್ನ ಪ್ರವೇಶಿಸುವಂತಹ ಬ್ಯಾಕ್ಟೀರಿಯಾ ಮತ್ತು ಕೀಟಾಣುಗಳ ವಿರುದ್ಧ ಹೋರಾಡ್ತಾವ. ನಮ್ಮ ದೇಹವನ್ನ ಪ್ರವೇಶಿಸುವಂತಹ ಕೀಟಾಣು ಮತ್ತು ಬ್ಯಾಕ್ಟೀರಿಯಾಗಳಿರ್ತಾವ. ಆ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡುವಂತಹ ಕೆಲಸ ಯಾವ್ದು ಮಾಡ್ತೈತಿ? ಬಿಳಿ ರಕ್ತ ಕಣ. ಇನ್ ಕಿರುತಟ್ಟೆಗಳ ಕಾರ್ಯ ಏನು ಅಂತಂದ್ರ ರಕ್ತ ಹೆಪ್ಪುಗಟ್ಟಲು ಸಹಾಯಕ. ಕಿರುತಟ್ಟೆಗಳು ಏನ್ ಮಾಡ್ತಾವ? ರಕ್ತವನ್ನ ಹೆಪ್ಪುಗಟ್ಟಲು ಸಹಾಯಕ ಆಗಿರ್ತಾವ. ಇದು ನೋಡಿ,
ನಾವೇನೇನ್ ನೋಡಿದಿಲ್ಲ ಇದೆಲ್ಲ ಯಾವ್ದ್ರ ಕಾರ್ಯ ಆಯ್ತು? ರಕ್ತ ಮತ್ತು ರಕ್ತದಲ್ಲಿರ್ತಕ್ಕಂತಹ ಘಟಕಗಳ ಕಾರ್ಯ ಆಯ್ತು. ಇನ್ನ ಎರಡನೇದು ಯಾವ್ದಂತಂದ್ರೆ ರಕ್ತನಾಳಗಳು. ಮಾನವನ ರಕ್ತ ಪರಿಚಲನೆಯಲ್ಲಿ ಬರುವಂತಹ ಎರಡನೇ ಭಾಗ ಯಾವುದು? ರಕ್ತನಾಳಗಳು. ಈ ರಕ್ತನಾಳಗಳಲ್ಲಿ ಎರಡು ವಿಧ ಅದಾವ, ಅಪಧಮನಿ ಮತ್ತು ಅಭಿಧಮನಿ. ಅಪಧಮನಿ ಏನ್ ಮಾಡ್ತೈತಿ? ಅಪಧಮನಿ ಅಂತಕ್ಕಂತಹ ರಕ್ತನಾಳ ಏನ್ ಮಾಡ್ತೈತಿ ಅಂತಂದ್ರ ಹೃದಯದಿಂದ ಆಕ್ಸಿಜನ್ ಯುಕ್ತ ರಕ್ತವನ್ನ ದೇಹದ ಪ್ರತಿಯೊಂದು ಭಾಗಕ್ಕ ಕೊಂಡೊಯ್ತೈತಿ. ಯಾವುದು? ಯಾವ ರಕ್ತನಾಳ? ಅಪಧಮನಿ ರಕ್ತನಾಳ ಏನ್ ಮಾಡ್ತೈತಿ? ಹೃದಯದಿಂದ ಆಕ್ಸಿಜನ್ ಯುಕ್ತ ರಕ್ತವನ್ನ ದೇಹದ ಪ್ರತಿಯೊಂದು ಭಾಗಕ್ಕ ಕೊಂಡೊಯ್ಯುವಂತಹ ಕಾರ್ಯವನ್ನ ಮಾಡ್ತೈತಿ. ಹಾಗಾದ್ರ ಅಭಿಧಮನಿ ಏನ್ ಮಾಡ್ತೈತಿ ಅಂತಂದ್ರ ದೇಹದ ಎಲ್ಲಾ ಭಾಗಗಳಿಂದ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನ ಹೃದಯಕ್ಕ ಕೊಂಡೊಯ್ತೈತಿ, ಹೃದಯಕ್ಕ ತಗೊಂಡ್ಬರ್ತೈತಿ. ಯಾವ್ದು ಮಾಡ್ತೈತಿ? ಅಭಿಧಮನಿ. ನಮ್ಮ ದೇಹದಲ್ಲಿರ್ತಕ್ಕಂತಹ ಎಲ್ಲಾ ಭಾಗದಲ್ಲಿರುವಂತಹ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತವನ್ನ ಹೃದಯಕ್ಕ ಕೊಂಡೊಯ್ಯುವಂತಹ ಕೆಲಸ ಯಾವ್ದು ಮಾಡ್ತೈತಿ? ಅಭಿಧಮನಿ. ಅರ್ಥ ಆಯ್ತಾ? ಅಪಧಮನಿ ಏನ್ ಮಾಡ್ತೈತಿ? ಆಕ್ಸಿಜನ್ ಯುಕ್ತ ರಕ್ತವನ್ನ ಹೃದಯದಿಂದ ದೇಹದ ಎಲ್ಲಾ ಭಾಗಕ್ಕೆ ಕೊಂಡೊಯ್ತೈತಿ. ಇನ್ನು ಅಭಿಧಮನಿ ಏನ್ ಮಾಡ್ತೈತಿ? ಕಾರ್ಬನ್ ಡೈಆಕ್ಸೈಡ್ ಯುಕ್ತವನ್ನ ದೇಹದ ಎಲ್ಲಾ ಭಾಗದಿಂದ ಎಲ್ಲಿ ತಗೊಂಡ್ ಬರ್ತೈತಿ? ಹೃದಯಕ್ಕ. ಇದು ರಕ್ತನಾಳಗಳ ಕೆಲಸ. ಇನ್ ಮೂರನೇದಾಗಿ ಹೃದಯ. ಮೂರನೇ ಭಾಗ ಯಾವುದು? ಹೃದಯ. ಹೃದಯ, ಮಾನವನ ಹೃದಯ 4 ಕೋಣೆಗಳನ್ನ ಒಳಗೊಂಡಿರುತ್ತದೆ. ಎಷ್ಟು ಕೋಣೆಯನ್ನು ಒಳಗೊಂಡಿರ್ತೈತಿ ಮಾನವನ ಹೃದಯ? 4. 2 ಹೃತ್ಕರ್ಣಗಳಿರ್ತಾವ, ಇನ್ನೆರಡು ಹೃತ್ಕಕ್ಷಿಗಳಿರ್ತಾವ. ಈಗ ಏನಾಯ್ತು? ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಏನಾಗಕೈತು? ಆ ಹೃದಯದ ಬಲಭಾಗಕ್ಕ. ಈಗೇನು ವಿಡಿಯೋ ನೋಡತ್ತೇವಿಲ್ಲ ನಾವ, ಈ ವಿಡಿಯೋದಾಗ ಏನಾಗತೈತಿ? ಬಲಭಾಗಕ್ಕ ರಕ್ತ ಬರತೈತಿ. ಈ ಬಲಭಾಗಕ್ಕ ಯಾವ್ದು ರಕ್ತ ಬರತೈತಿ ಅಂತಂದ್ರ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ. ದೇಹದ ಎಲ್ಲಾ ಭಾಗದಿಂದ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಈ ಹೃದಯಕ್ಕ ಬರತೈತಿ. ಯಾವ ರಕ್ತನಾಳಗಳ ಮೂಲಕ ಬರ್ತೈತಿ? ಅಭಿಧಮನಿ. ಯಾವುದು? ಅಭಿಧಮನಿ. ಅಭಿಧಮನಿ ರಕ್ತನಾಳದ ಮೂಲಕ ದೇಹದ ಎಲ್ಲಾ ಭಾಗಗಳಿಂದ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಹೃದಯಕ್ಕ ಬರ್ತೈತಿ. ಅದು ಹೃದಯಕ್ಕ ಬಂದ ಎಲ್ಲಿ ಸಂಗ್ರಹಣೆ ಆಗ್ತೈತಿ ಅಂತಂದ್ರ ಬಲ ಹೃತ್ಕರ್ಣ. ಎಲ್ಲಿ ಸಂಗ್ರಹಣೆ ಆಗ್ತೈತಿ? ಬಲ ಹೃತ್ಕರ್ಣದಲ್ಲಿ ಸಂಗ್ರಹಣೆ ಆಗ್ತೈತಿ. ಮೇಲಿಂದು ಊರ್ಧ್ವ ಅಭಿಧಮನಿ, ಕೆಳಗಿಂದು ನೀಚ ಅಭಿಧಮನಿ. ಈ ಎರಡು ನೀಚ ಅಭಿಧಮನಿ ಅಂತಂದ್ರ ದೇಹದ ಕೆಳಭಾಗದಿಂದ ರಕ್ತ ಬರುವಂತಹ ನಾಳ. ಊರ್ಧ್ವ ಅಭಿಧಮನಿ ಅಂತಂದ್ರ ಮೇಲಿಂದ ದೇಹದ ಮೇಲಿನ ಭಾಗದಿಂದ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಹೃದಯಕ್ಕ ಬರೋದು, ಅದ್ ನಾಳ ಆಗಿರ್ತೈತಿ. ಹಾಗಾದ್ರ ಅದು ಬಂದ ಎಲ್ಲ ಸಂಗ್ರಹಣೆ ಆಗ್ತೈತಿ ಬಲ ಹೃತ್ಕರ್ಣದಲ್ಲಿ. ಅಲ್ಲಿ ಸಂಗ್ರಹಣೆ ಆದಂತಹ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಬಲ ಹೃತ್ಕಕ್ಷಿಗಿಳಿತೈತಿ. ಇಲ್ಲಿರ್ತಕ್ಕಂತಹ ಭಾಗ ಯಾವ್ದದ? ಬಲ ಹೃತ್ಕಕ್ಷಿ. ಈ ಬಲ ಹೃತ್ಕರ್ಣದಲ್ಲಿ ಸಂಗ್ರಹಣೆ ಆದಂತಹ ರಕ್ತ ಬಲ ಹೃತ್ಕಕ್ಷಿಗೆ ಇಳಿತೈತಿ. ಅಲ್ಲಿಂದ ಏನಾಗ್ತೈತಿ? ಅದ ಪಲ್ಮನರಿ ಅಪಧಮನಿಯ ಮೂಲಕ ಶ್ವಾಸಕೋಶಗಳಿಗೆ ತಲುಪ್ತೈತಿ. ಎಲ್ಲಿಗೆ? ಶ್ವಾಸಕೋಶಗಳಿಗೆ. ಈಗ ಬಲ ಹೃತ್ಕರ್ಣಕ್ಕೆ ಬಂದಂತಹ ರಕ್ತ ಬಲ ಹೃತ್ಕಕ್ಷಿಗೆ ಇಳಿತೈತಿ, ಸಾಗಾಣಿಕೆ ಆಗ್ತೈತಿ ಅಲ್ಲದು. ನಂತರ ಎಲ್ಲಿಗೆ ಸಾಗಾಣಿಕೆ ಆಗ್ತೈತಿ? ಅದ ಪಲ್ಮನರಿ ಅಪಧಮನಿಯ ಮೂಲಕ ಶ್ವಾಸಕೋಶಗಳನ್ನ ತಲುಪ್ತೈತಿ. ಈಗ ಎಲ್ಲಿಗೆ ಹೋಯ್ತು ರಕ್ತ? ಶ್ವಾಸಕೋಶಗಳನ್ನ ತಲುಪ್ತು. ಅಲ್ಲಿ ಬಲ ಹೃತ್ಕರ್ಣದಲ್ಲಿ ಸಂಗ್ರಹಣೆಯಾಗಿ ಬಲ ಹೃತ್ಕಕ್ಷಿಯಲ್ಲಿ ಏನಾಗತಿ? ಸಾಗಾಣಿಕೆ. ಅಲ್ಲಿಂದ ಪಲ್ಮನರಿ ಅಪಧಮನಿಯ ಮೂಲಕ 2 ಶ್ವಾಸಕೋಶಗಳಿಗೆ ಹೋಗ್ತೈತಿ. ಯಾವುದು? ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ. ಆ ಶ್ವಾಸಕೋಶಗಳಿಗೆ ತಲುಪಿದ ನಂತರ ತನ್ನಲ್ಲಿರ್ತಕ್ಕಂತಹ ಕಾರ್ಬನ್ ಡೈಆಕ್ಸೈಡ್ ಅನ್ನ ಶ್ವಾಸಕೋಶದೊಳಗೆ ಬಿಟ್ಟು ಅಲ್ಲಿರ್ತಕ್ಕಂತಹ ಆಕ್ಸಿಜನ್ ಅನ್ನ ತನ್ನ ಮೂಲಕ ಏನಾಗ್ತೈತಿ? ವಾಪಸ್ ಹೃದಯಕ್ಕೆ ತಗೊಂಡ್ ಬರ್ತೈತಿ. ಯಾವ್ದು ತಗೊಂಡ್ ಬರ್ತೈತಿ? ಅಲ್ಲಿ ರಕ್ತ.
ಈಗ ಏನಾಯ್ತು, ಶ್ವಾಸಕೋಶಕ್ಕೆ ಹೋದಂತಹ ರಕ್ತ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಟ್ಟು ಆಕ್ಸಿಜನ್ ಅನ್ನ ತನ್ನ ಮೂಲಕ ತಗೊಂಡು ಪಲ್ಮನರಿ ಅಭಿಧಮನಿಯ ಮೂಲಕ ವಾಪಸ್ ಏನಾಗ್ತೈತಿ, ಅದ ಹೃದಯಕ್ಕ ಬರ್ತೈತಿ. ಹೃದಯಕ್ಕೆ ಬಂದ ಎಡ ಹೃತ್ಕರ್ಣದಲ್ಲಿ ಸಂಗ್ರಹಣೆ ಆಗ್ತೈತಿ. ಅದಾದ ನಂತರ ಎಡ ಹೃತ್ಕಕ್ಷಿಗೆ ಇಳಿದು ಅಲ್ಲಿಂದ ಏನಾಕತಿ, ಅದ ಮಹಾಪಧಮನಿಯ ಮೂಲಕ ದೇಹದ ಎಲ್ಲಾ ಭಾಗಗಳಿಗೆ ಏನಾಕತಿ, ರಕ್ತ ಸಾಗಾಣಿಕೆ ಆಗ್ತೈತಿ. ಶ್ವಾಸಕೋಶಗಳಿಂದ ಆ ಪಲ್ಮನರಿ ಅಭಿಧಮನಿಯ ಮೂಲಕ ಆಕ್ಸಿಜನ್ ಯುಕ್ತ ರಕ್ತ ಎಲ್ಲಿಗೆ ಬರ್ತೈತಿ, ಹೃದಯಕ್ಕ ಎಡ ಹೃತ್ಕರ್ಣಕ್ಕೆ ಬರ್ತೈತಿ. ಅಲ್ಲಿಂದ ಎಡ ಹೃತ್ಕಕ್ಷಿಗೆ ಸಾಗಾಣಿಕೆಯಾಗಿ ಅಲ್ಲಿಂದ ಏನಾಕತಿ, ಮಹಾ ಅಪಧಮನಿಯ ಮೂಲಕ ದೇಹದ ಎಲ್ಲಾ ಭಾಗಗಳಿಗೆ ಏನಾಗ್ತೈತಿ, ರಕ್ತ ಸಾಗಾಣಿಕೆ ಆಗ್ತೈತಿ. ಇದೇನಾಯ್ತು, ಬಲ ಹೃತ್ಕರ್ಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಇತ್ತು, ಅದೇನಾಗ್ತೈತಿ ಬಲ ಹೃತ್ಕಕ್ಷಿಗೆ ಇಳಿತೈತಿ. ಇಲ್ಲಿ ಏನಾಗ್ತೈತಿ, ಎಡ ಹೃತ್ಕರ್ಣದಲ್ಲಿ ಆಕ್ಸಿಜನ್ ಯುಕ್ತ ರಕ್ತ ಬರ್ತೈತಿ, ಅದು ವಾಪಸ್ ಎಲ್ಲಿಗೆ ಇಳಿತೈತಿ, ಎಡ ಹೃತ್ಕಕ್ಷಿಗೆ ಇಳಿತೈತಿ. ಈ ರೀತಿ ಏನಾಗ್ತೈತಿ, ಹೃದಯದಲ್ಲಿ ರಕ್ತ ಪರಿಚಲನೆ ಆಗ್ತೈತಿ. ಈಗ ನಾವು ವಿಡಿಯೋ ಮೂಲಕ ಏನನ್ನ ನೋಡಿದ್ವಿ, ಹೃದಯದಲ್ಲಿ ಯಾವ ರೀತಿ ರಕ್ತ ಪರಿಚಲನೆ ಆಗ್ತೈತಿ ಅಂತ ಹೇಳಿ ನೋಡಿದ್ವಿ. ಕಾರ್ಬನ್ ಡೈಆಕ್ಸೈಡ್ ಯುಕ್ತ ರಕ್ತ ಏನಾಕತಿ, ಹೃದಯದ ಬಲ ಹೃತ್ಕರ್ಣಕ್ಕೆ ಬಂದ ಅಲ್ಲಿಂದ ಬಲ ಹೃತ್ಕಕ್ಷಿಗೆ ಹೋಗ್ತೈತಿ. ಆ ಬಲ ಹೃತ್ಕಕ್ಷಿಯಿಂದ ಪಲ್ಮನರಿ ಅಪಧಮನಿಯ ಮೂಲಕ ಶ್ವಾಸಕೋಶಗಳನ್ನ ತಲುಪ್ತೈತಿ. ಆ ಶ್ವಾಸಕೋಶದಲ್ಲಿ ತನ್ನಲ್ಲಿರ್ತಕ್ಕಂಥ ಕಾರ್ಬನ್ ಡೈಆಕ್ಸೈಡ್ ಅನ್ನ ಬಿಟ್ಟು ಅಲ್ಲಿರ್ತಕ್ಕಂತಹ ಆಕ್ಸಿಜನ್ ಅನ್ನ ತನ್ನ ಮೂಲಕ ರಕ್ತ ಏನಾಗ್ತೈತಿ, ವಾಪಸ್ ಹೃದಯಕ್ಕ ಪಲ್ಮನರಿ ಅಭಿಧಮನಿಯ ಮೂಲಕ ಹೃದಯಕ್ಕೆ ಬರ್ತೈತಿ. ಅಲ್ಲಿ ಎಡ ಹೃತ್ಕರ್ಣದಲ್ಲಿ ಸಂಗ್ರಹಣೆಯಾಗಿ ಅಲ್ಲಿಂದ ಎಡ ಹೃತ್ಕಕ್ಷಿಗೆ ಇಳಿತೈತಿ. ನೆಕ್ಸ್ಟ್ ಏನಾಗ್ತೈತಿ ಅಂತಂದ್ರ ಅಲ್ಲಿ ಎಡ ಹೃತ್ಕಕ್ಷಿಯಲ್ಲಿರ್ತಕ್ಕಂತಹ ಆಕ್ಸಿಜನ್ ಯುಕ್ತ ರಕ್ತ ಮಹಾ ಅಪಧಮನಿಯ ಮೂಲಕ ದೇಹದ ಎಲ್ಲಾ ಭಾಗಗಳಿಗೆ ಸಾಗಾಣಿಕೆ ಆಗ್ತೈತಿ. ಹಾಗಾದ್ರೆ ಈಗ ನೋಡಿರುವಂತ ನಾವೇನೀಗ ಏನೇನ್ ತಿಳ್ಕೊಂಡ್ವಿ, ಮಾನವನಲ್ಲಿ ಯಾವ ರೀತಿ ರಕ್ತ ಪರಿಚಲನೆ ಆಗ್ತೈತಿ ಅಂತ ಹೇಳಿ ತಿಳ್ಕೊಂಡ್ವಿ. ಹಾಗಾದ್ರೆ ರಕ್ತ ಪರಿಚಲನೆ ಅಂತಂದ್ರೆ ಏನ್ ತಿಳ್ಕೊಂಡ್ವಿ, ಆ ರಕ್ತ ಪರಿಚಲನೆಯನ್ನ ಕಂಡು ಹಿಡಿದಂತ ವಿಜ್ಞಾನಿ ಯಾರು ಅಂತ ಹೇಳಿ ತಿಳ್ಕೊಂಡ್ವಿ. ಇನ್ನ ರಕ್ತ ಪರಿಚಲನೆಯಲ್ಲಿ ಒಳಗೊಂಡಿರ್ತಕ್ಕಂತಹ ಭಾಗಗಳು ಅವು ಯಾವ ರೀತಿ ಕಾರ್ಯವನ್ನ ನಿರ್ವಹಿಸ್ತಾವ ಅಂತ ಹೇಳಿ ತಿಳ್ಕೊಂಡ್ವಿ. ಹಾಗಾದ್ರ ವಯಸ್ಕ ಮಾನವನ ದೇಹದಲ್ಲಿ 5.6 ಲೀಟರ್ ರಕ್ತ ಇರ್ತೈತಿ. ವಯಸ್ಕ ಮಾನವನ ದೇಹದಲ್ಲಿ 5.6 ಲೀಟರ್ ರಕ್ತ ಇರ್ತೈತಿ. ಇನ್ನ ಹೃದಯದ ಬಡಿತ, ಈ ಹೃದಯದ ಬಡಿತವನ್ನ ಅಳೆಯುವಂತಹ ಅಥವಾ ಅಳೆಯಲು ಬಳಸುವಂತಹ ಉಪಕರಣ ಯಾವುದು ಅಂತಂದ್ರ ಸ್ಟೆಥೋಸ್ಕೋಪ್. ಹೃದಯದ ಬಡಿತವನ್ನ ಅಳಿಬೇಕು, ಅಳೆಯಲು ಬಳಸುವಂತಹ ಉಪಕರಣ ಸ್ಟೆಥೋಸ್ಕೋಪ್. ಇನ್ನ 1 ನಿಮಿಷಕ್ಕೆ ಹೃದಯ ಬಡಿತ ಎಷ್ಟು ಇರ್ತೈತಿ ಅಂದ್ರ 70 ರಿಂದ 72 ಬಾರಿ. 1 ನಿಮಿಷದಲ್ಲಿ ಮಾನವನ ಹೃದಯದ ಬಡಿತ ಎಷ್ಟಿರ್ತೈತಿ, 70 ರಿಂದ 70 ಬಾರಿ. ಹಾಗಾದ್ರ ನಾ ಈಗ ಏನ್ ಮಾಡ್ತೇನೆ ಅಂದ್ರೆ ನಿಮ್ನ ಕೆಲವೊಂದು ಕ್ವಶನ್ಗಳನ್ನ ಕೇಳ್ತೇನೆ. ಇವಾಗ ನಾವು ಏನೇನ್ ಕಲ್ತ್ವಿ ಅದ್ರೊಳಗಿನವನ ನೀವೆಲ್ಲ ಆನ್ಸರ್ ಅನ್ನ ಮಾಡ್ಬೇಕು. ರಕ್ತ ಪರಿಚಲನೆ ಅಂತಂದ್ರೆ ಏನ, ರಕ್ತ ಪರಿಚಲನೆ ಎಂದರೇನು, ರಕ್ತ ಪರಿಚಲನೆ ಎಂದರೇನು ಹೇಸನ? ಹೃದಯದ ಸಹಾಯದಿಂದ ರಕ್ತನಾಳಗಳ ಮೂಲಕ ಎಲ್ಲಾ ಭಾಗಗಳಿಗೆ, ದೇಹದ ಎಲ್ಲಾ ಭಾಗಗಳಿಗೆ ಆಕ್ಸಿಜನ್ ಅನ್ನು ಸಾಗಾಣಿಕೆ ಮಾಡೋದಕ್ಕೆ. ಹೇಳ್ಕಸನವರ್ ಕೂಡ ಹೃದಯದ ಸಹಾಯದಿಂದ ರಕ್ತದ ಎಲ್ಲಾ ಭಾಗಗಳಿಗೆ ರಕ್ತವನ್ನು ನೀ ಹೇಳ ಕೂಡ. ಹೃದಯದ ಸಹಾಯದಿಂದ ರಕ್ತನಾಳಗಳ ಮೂಲಕ ರಕ್ತವು ಎಲ್ಲ ದೇಹದ ವಿವಿಧ ಭಾಗಗಳಿಗೆ ಸಾಗಾಣಿಕೆ ಮಾಡುತ್ತದೆ. ಕೂಡ ಏನ್ ರಕ್ತ ಪರಿಚಲನೆ ಅಂತಂದ್ರ ಹೃದಯದ ಸಹಾಯದಿಂದ ರಕ್ತನಾಳಗಳ ಮೂಲಕ ರಕ್ತ ದೇಹದ ಎಲ್ಲಾ ಭಾಗಕ್ಕೆ ಸಾಗಾಣಿಕೆ ಆಗುವುದಕ್ಕ ರಕ್ತ ಪರಿಚಲನೆ ಅಂತ ಹೇಳಿ ಕರಿತೇವೆ. ಹಾಗಾದ್ರೆ ರಕ್ತ ಪರಿಚಲನೆಯನ್ನ ಕಂಡು ಹಿಡಿದಂತ ವಿಜ್ಞಾನಿ ಯಾರ? ಮಾರ್ನಿಂಗ್ ವಿಲಿಯಂ ಹಾರ್ವೆ ಕೂಡ. ಇನ್ನ ಮಾನವನ ರಕ್ತ ಪರಿಚಲನಾ ವ್ಯೂಹದಲ್ಲಿ ಎಷ್ಟು ಭಾಗಗಳಿರ್ತಾವ? 3. ಅವು ಯಾವ್ಯಾವ ಕೂಡ ಹೇಳ. ರಕ್ತನಾಳ ಮತ್ತು ಹೃದಯ ಕೂಡ. ಈ ರಕ್ತದಲ್ಲಿ ಒಳಗೊಂಡಿರ್ತಕ್ಕಂತಹ ಘಟಕಗಳು, ರಕ್ತದಲ್ಲಿರುವಂತಹ ಘಟಕಗಳು ಯಾವುವು? ಅರ್ಪಿತಾ ಹೇಳ. ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ಕಿರುತಡ್ಡೆ.
ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು ಮತ್ತು ಕಿರುತಟ್ಟೆಗಳು ಕೂಡ. ಬಿಳಿ ರಕ್ತ ಕಣಗಳು ಬಿಳಿ ರಕ್ತ ಕಣಗಳ ಕಾರ್ಯ ಏನ ಹೇಳ. ನಮ್ಮ ದೇಹದಲ್ಲಿ ಬ್ಯಾಕ್ಟೀರಿಯಾಗಳು ಪ್ರವೇಶಿಸ್ತಾವಲ್ಲಾಕ್ರಿ, ಅವು ವಿರುದ್ಧ ಹೋರಾಡುತ್ತವೆ ಕೂಡ. ನಮ್ಮ ದೇಹವನ್ನ ಪ್ರವೇಶಿಸುವಂತಹ ಬ್ಯಾಕ್ಟೀರಿಯಾ ಮತ್ತು ಕೀಟಾಣುಗಳ ವಿರುದ್ಧ ಏನ್ ಮಾಡ್ತಾವ ಈ ಬಿಳಿ ರಕ್ತ ಕಣಗಳು ಹೋರಾಡ್ತಾವ. ಇನ್ನೆಷ್ಟು ಮಾನವನ ಹೃದಯದಲ್ಲಿ ಎಷ್ಟು ಕೋಣೆಗಳಿರ್ತಾವ? ಮಾನವನ ಹೃದಯದಲ್ಲಿ ಎಷ್ಟು ಕೋಣೆಗಳಿರುತ್ತವೆ ಸಂಜನಾ? 4 ಕೋಣೆಗಳಿರ್ತವೆ ಕೂಡ.